ಲೋಕಸಭಾ ರಿಸಲ್ಟ್ ಬೆನ್ನಲ್ಲೇ ಬಿಜೆಪಿಯಲ್ಲಿ ಶೀತಲ ಸಮರ ಶುರುವಾಯಿತಾ? ಲಿಂಗಾಯತ ಲೀಡರ್ಶಿಪ್ಗೆ ಈಗ ಪೈಪೋಟಿ ಶುರುವಾಗಿದೆಯಾ? ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ಹೈದರಾಬಾದ್ ಕರ್ನಾಟಕ ಭಾಗದ ಸೋಲಿನ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಮಧ್ಯ ಕರ್ನಾಟಕದ ಸೋಲಿನ ಬಗ್ಗೆ ಕೂಡ ಸೋಮಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಮುಖ 5 ಕ್ಷೇತ್ರಗಳನ್ನ ಸೋತಿದ್ದಕ್ಕೆ ಬಿಜೆಪಿಯಲ್ಲಿ ಟಾಕ್ ವಾರ್ ಶುರುವಾಗಿದೆ. ಅರಮನೆ ಮೈದಾನದಲ್ಲಿ ನಡೆದ ಅಭಿನಂದನೆ ಕಾರ್ಯಕ್ರಮದಲ್ಲಿ ಯಾರೋ ಮಾಡಿದ ಪಾಪ ಇನ್ಯಾರನ್ನೋ ಗುರಿ ಮಾಡಬೇಡಿ ಅಂತ ವಿಜಯೇಂದ್ರ ನಾಯಕತ್ವವನ್ನೇ ಸೋಮಣ್ಣ ಪ್ರಶ್ನೆ ಮಾಡಿದ್ರ. ರಾಜ್ಯದಲ್ಲಿ ಇನ್ನೂ 2-3 ಕ್ಷೇತ್ರ ಗೆಲ್ಲಬಹುದಿತ್ತು, ಟಿಕೆಟ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆಯಿತು ಅಂತ ಯಡಿಯೂರಪ್ಪ ಹೇಳಿದ್ರು. ಸೋಮಣ್ಣ ಮಾತಿಗೆ ವೇದಿಕೆಯಲ್ಲೇ ಬಿಎಸ್ವೈ ಉತ್ತರನೂ ಕೊಟ್ಟರು. ಕೂಡ ಹೈದರಾಬಾದ್ ಕರ್ನಾಟಕ 7 ಸೀಟ್ಗೆ 5 ಸೀಟ್ಗಳನ್ನು ಕಳ್ಕೊಂಡಿರಲಿಲ್ಲ. ಎಂಥ ಸಂದರ್ಭದಲ್ಲೂ ಕೂಡ ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ವಿಶೇಷವಾಗಿ ಗುಲ್ಬರ್ಗ ಇರ್ಬೋದು, ಮತ್ತು ಬೀದರ್ ಇರ್ಬೋದು, ಕೆಲವಾರು ನಮ್ಮ ಭಾವನೆಗಳಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅಡವಟ್ಟಾಗಿದ್ದರಿಂದ ಇವತ್ತು ನಾವು ಆ 5 ಸ್ಥಾನಗಳ ಜೊತೆಯಲ್ಲಿ ದಾವಣಗೆರೆಯನ್ನು ಕೂಡ ನಾವು ಕಳ್ಕೊಂಡಿದ್ದೇವೆ. ನಾನು ರಾಜ್ಯ ಅಧ್ಯಕ್ಷರು, ಯುವಕರಿದ್ದೀರಿ, ಏನಿದೆ ಯಾರು ಏನು ಅನ್ನೋದಕ್ಕಿಂತ ಬಿಟ್ಟು ಯಾರು ಕೆಲಸಕ್ಕೆ ಮಾಡ್ತಾರೋ, ಯಾರು ಪಾರ್ಟಿಗೋಸ್ಕರ ಇರ್ತಾರೋ, ಯಾರು ಯಾವ ರೀತಿ ನಡ್ಕೊಳ್ತಾರೋ ಅನ್ನೋದನ್ನು ಇನ್ನು ಮುಂದಾದರೂ ಸ್ವಲ್ಪ ಕಠಿಣವಾದ ಕ್ರಮವನ್ನು ನೀವು ತೆಗೆದುಕೊಳ್ಳದೆ ಹೋದರೆ ಯಾರೋ ಮಾಡಿದ ಪಾಪಕ್ಕೆ ಯಾರನ್ನೋ ಗುರಿ ಮಾಡ್ತಕ್ಕಂಥದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನುವ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ವಿಶೇಷವಾಗಿ ಚಿಕ್ಕೋಡಿ 7 ಸ್ಥಾನಗಳನ್ನು ನಾವು ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮನವರಿಕೆ ಆಗಬೇಕಾಗಿದೆ. ನೀವು ಯಾವ ರೀತಿ ಹೇಳ್ತೀರ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಈ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ. ಸರ್ಕಾರ ಇನ್ನು 6 ತಿಂಗಳು ನಡೀತದೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಅದನ್ನು ಕುಮಾರಸ್ವಾಮಿ ಸಾಹೇಬರೇ ಹೇಳಬೇಕು. ಎಂದೂ ಕೂಡ ಹೈದರಾಬಾದ್ ಇನ್ನೂ 2-3 ಸೀಟ್ಗಳನ್ನು ಕೆಲವೇ ಅಂತರದಲ್ಲಿ ನಾವು ಕಳ್ಕೊಂಡು ಸೀಟ್ ಕೊಡೋದ್ರಲ್ಲಿ ವ್ಯತ್ಯಾಸ ಆಯಿತು. ಇಲ್ಲದೇ ಇದ್ರೆ ಇನ್ನೂ 3-4 ಸೀಟನ್ನು ಹೆಚ್ಚಿನ ಗೆಲ್ಲಬಹುದಾಗಿತ್ತು ಅಂತ ನಿಮ್ಗೆಲ್ರಿಗೂ ಗೊತ್ತಿರುವಂಥ ಸಂಗತಿ. ಪ್ರಶಾಂತ್, ಇನ್ನೇನೆಲ್ಲ ಒಂಚೂರು ತಣ್ಣಗಾಯಿತು ಬಿಜೆಪಿಯಲ್ಲಿ ಅನ್ಕೊಳ್ಳೋವಾಗಲೂ ಮತ್ತೆ ತೀರಾ ವೇದಿಕೆಯಲ್ಲೇ ಇಬ್ಬರು ನಾಯಕರು ವಾರ್ ಮಾಡಿದ್ದಾರೆ. ನೋಡಿ, ಈ ಪ್ರಶ್ನೆ ಚರ್ಚೆ ಆಗೋದು ಸಹಜ. ಯಾಕಂದರೆ ಹೈದರಾಬಾದ್ ಕರ್ನಾಟಕದ 5 ಸೀಟ್ಗಳನ್ನು, ಚಿಕ್ಕೋಡಿಯನ್ನು, ದಾವಣಗೆರೆಯನ್ನು ಬಿ ಜೆ ಪಿ ಕಳ್ಕೊಂಡಿದೆ. ಕಳೆದ ಬಾರಿ ಎಲ್ಲ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ಕೊಂಡಿತ್ತು. ಹೀಗಾಗಿ ಸೋಮಣ್ಣನವರನ್ನ ಕೇಂದ್ರ ಮಂತ್ರಿ ಮಾಡಿದ್ದೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ದತ್ತ ಏನು ತಕ್ಕಡಿ ತೂಗ್ತಾ ಇತ್ತು ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸೋಮಣ್ಣ ಅವರನ್ನ ಕೇಂದ್ರ ಮಂತ್ರಿಯನ್ನಾಗಿ ಮಾಡಲಾಗಿದೆ. ಯಾಕಂದರೆ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಲಿಕ್ಕೂ ಯಡಿಯೂರಪ್ಪನವ್ರಿಗೆ ಮನಸ್ಸಿರಲಿಲ್ಲ. ಮಾಧುಸ್ವಾಮಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿತ್ತು. ನಂತರ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದು ಫೈನಲ್ ಆದಾಗ ಹೈಕಮಾಂಡ್ ಕೂಡ ಹೇಳ್ತು, ನೀವು ಹೋಗಿ ಸ್ವಲ್ಪ ಯಡಿಯೂರಪ್ಪನವ್ರ ಜೊತೆ ಸರಿ ಮಾಡ್ಕೊಳ್ಳಿ, ನಂತರ ಟಿಕೆಟ್ ಘೋಷಣೆ ಮಾಡ್ಬೋದು. ಹೀಗಾಗಿ ಸೋಮಣ್ಣನವರು ಯಡಿಯೂರಪ್ಪನವ್ರ ಮನೆಗೆ ಹೋದರು, ಅವರ ಆಶೀರ್ವಾದವನ್ನು ಪಡೆದರು. ಆದರೆ ಸೋಮಣ್ಣ ಮತ್ತು ವಿಜಯೇಂದ್ರ ನಡುವೆ ಸಂಬಂಧಗಳು ಅಷ್ಟಕ್ಕಷ್ಟೇ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಯಡಿಯೂರಪ್ಪನವ್ರಿಗೊಂದು ಸೀನಿಯಾರಿಟಿ ಇದೆ. ಆದರೆ ಸೋಮಣ್ಣನವರು ವಿಜಯೇಂದ್ರ ಪ್ರಶ್ನೆ ಬಂದಾಗ ಅದು ವರುಣಾ ಕ್ಷೇತ್ರದ ಸ್ಪರ್ಧೆ, ಕಳೆದ ಬಾರಿಯ ಚಾಮರಾಜನಗರದ ಸ್ಪರ್ಧೆಯಿಂದ ಹಿಡಿದು ತುಮಕೂರಿನ ಸ್ಪರ್ಧೆವರೆಗೆ ಸೋಮಣ್ಣ ಒಂದು ರೀತಿಯಲ್ಲಿ ವಿಜಯೇಂದ್ರ ವಿರುದ್ಧ ಆಗಾಗ ಮಾತನಾಡ್ತಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಈಗ ಇಡೀ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೀವು ತೆಗೆದುಕೊಳ್ಳಿ. ಒಕ್ಕಲಿಗ ಭಾಗದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯಿಂದಾಗಿ, ಕುಮಾರಸ್ವಾಮಿ ಬಿ ಜೆ ಪಿ ಜೊತೆ ಬಂದ ಕಾರಣದಿಂದಾಗಿ ಒಂದು ಭರ್ಜರಿ ಜಯ ಮೈತ್ರಿಕೂಟಕ್ಕೂ ದೊರಕಿತು. ಜೊತೆಗೆ ಕಾಂಗ್ರೆಸ್ಸನ್ನು ಕೂಡ ತಡೆಯುವ ಪ್ರಯತ್ನ ಯಶಸ್ವಿಯಾಯಿತು. ಯಾಕಂದರೆ ಹಾಸನ ಮತ್ತು ಚಾಮರಾಜನಗರ ಬಿಟ್ಟರೆ ಫಸ್ಟ್ ಫೇಸ್ನ 14 ಸೀಟ್ಗಳಲ್ಲಿ 12 ಸೀಟ್ಗಳನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಗೆದ್ವು. ಹಾಗೆ ನೋಡಿದರೆ ಭಾವನಾ, ಮಂಡ್ಯ ಕುಮಾರಸ್ವಾಮಿ ಬಿ ಜೆ ಪಿಯ ಬಲ ಇಲ್ಲದೆ ಹೋದರೂ ಗೆಲ್ಲುವ ಸ್ಥಿತಿ ಇತ್ತು. ಕೋಲಾರ ಕೂಡ ಜೆ ಡಿ ಎಸ್ ಗೆಲ್ಲುವ ಸ್ಥಿತಿ ಇತ್ತು. ಅಂದರೆ ಕುಮಾರಸ್ವಾಮಿ 2 ಸೀಟ್ಗಳನ್ನು ಪಡೆದಿರ್ತಕ್ಕಂಥದ್ದು ಬಿ ಜೆ ಪಿಯ ಕಾರಣದಿಂದ ಹೌದೋ ಇಲ್ವೋ ಅದು ಪ್ರಶ್ನಾರ್ಥಕ. ಆದರೆ ಬಿ ಜೆ ಪಿ ಏನು ಸೀಟ್ ಗೆದ್ದಿದೆ, ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ ತೆಗೆದುಕೊಳ್ಳಿ,
ನಿಮಗೆ ಶಿರಾ ಮತ್ತು ಪಾವಗಡದ ಲೀಡ್ ಇಲ್ಲದೆ ಹೋದರೆ ಗೋವಿಂದ ಕಾರಜೋಳ ಕ್ಷೇತ್ರವನ್ನು ಗೆಲ್ತಾ ಇರಲಿಲ್ಲ. ತುಮಕೂರು ತೆಗೆದುಕೊಳ್ಳಿ, ಸೋಮಣ್ಣ ಬಹಿರಂಗವಾಗಿ ಹೇಳಿದರೆ ಬಿ ಜೆ ಪಿಯವ್ರಿಗಿಂತ ಜೆ ಡಿ ಎಸ್ನ ಕಾರ್ಯಕರ್ತರು ನನಗಾಗಿ ಭಾಳ ಕೆಲಸ ಮಾಡಿದರು ಅಂತ. ಅಂದರೆ ಒಕ್ಕಲಿಗರ ಮತಗಳು ಕೂಡ ಸೋಮಣ್ಣ ಅವ್ರಿಗೆ ಬಂದಿದ್ದರಿಂದ ಅಷ್ಟು ದೊಡ್ಡ ಲೀಡ್ ಸಾಧ್ಯ ಆಯಿತು. ಟೇಕ್ ಚಿಕ್ಕಬಳ್ಳಾಪುರ, ಡಾಕ್ಟರ್ ಸುಧಾಕರ್ ವಿಧಾನಸಭಾ ಚುನಾವಣೆಯಲ್ಲೇ ಹೀನಾಯವಾಗಿ ಸೋತಿದ್ರು. ಈಗ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಕಾರಣ ಏನು ಅಂತಂದರೆ ಒಕ್ಕಲಿಗರು ಜೆ ಡಿ ಎಸ್ನ ಮತದಾರರು ಶಿಫ್ಟ್ ಆದರು ಬಿ ಜೆ ಪಿ ಜೊತೆ ಅಂತಕ್ಕಂಥದ್ದು. ನೀವೀಗ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿನಲ್ಲಿ ಇಬ್ಬರದೂ ಪಾತ್ರ ಇದೆ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪಾತ್ರ ಇದೆ. ಮೈಸೂರು ಯದುವೀರ್ ಗೆಲ್ಲಿಕ್ಕೆ ಜೆ ಡಿ ಎಸ್ ಹುಣಸೂರು ಮತ್ತು ಚಾಮುಂಡೇಶ್ವರಿಯ ಲೀಡ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ಯದುವೀರರು ಗೆಲ್ಲಿಕ್ಕೆ ಜೆ ಡಿ ಎಸ್ನ ಪಾತ್ರ ಎಷ್ಟಿದೆ ಅಂತಕ್ಕಂಥದ್ದು. ಆದರೆ ನೀವು ಇದನ್ನು ಉತ್ತರ ಕರ್ನಾಟಕಕ್ಕೆ ಸೂಪರ್ ಇಂಪೋಸ್ ಮಾಡಿ. ಲಿಂಗಾಯತ ಬಾಹುಳ್ಯ ಕ್ಷೇತ್ರಗಳು ಯಾವ್ಯಾವಿವೆ? ಸ್ಟಾರ್ಟ್ ವಿತ್ ದಾವಣಗೆರೆ. ನಿಮ್ಗೆ ದಾವಣಗೆರೆಯಲ್ಲಿ ಜಿ ಎಂ ಸಿದ್ದೇಶ್ ಸೋತರು, ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದರು. ಕಾರಣ ಏನು? ಒಳ ಜಗಳ. ಸೋಮಣ್ಣ ಏನತ್ತ ಇಂಡಿಕೇಟ್ ಮಾಡ್ತಾ ಇದ್ದಾರೆ? ರೇಣುಕಾಚಾರ್ಯ, ಮಾಡಾಳು ಮಲ್ಲಿಕಾರ್ಜುನ ಇವರೆಲ್ಲರೂ ಕೂಡ ಸಿದ್ದೇಶ್ರನ್ನು ವಿರೋಧಿಸಿದರು. ಅವರು ಯಡಿಯೂರಪ್ಪನವರ ಪಾಳಯದಲ್ಲಿ ಆಗಾಗ ಗುರುತಿಸ್ಕೊಳ್ತಾರೆ, ಕ್ರಮ ತೆಗೆದುಕೊಳ್ಳಿ ಅಂತ ಸೋಮಣ್ಣ ಹೇಳ್ತಾ ಇದ್ದಾರೆ. ಬೀದರ್ ಭಗವಂತ ಖೂಬಾ ವಿರುದ್ಧ 4 ಶಾಸಕರು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಖೂಬಾ ಪಕ್ಷಕ್ಕೆ ಪದೇ ಪದೇ ಹೇಳ್ತಾ ಇದ್ದಾರೆ. ಶೈಲೇಂದ್ರ ಬೆಲ್ದಾಳೆ ಇರಬಹುದು, ಪ್ರಭು ಚವ್ಹಾಣ್ ಅಂತರು ತುಂಬ ಬಹಿರಂಗವಾಗಿ ವಿರೋಧ ಮಾಡಿದರು. ಸಿದ್ದು ಪಾಟೀಲ್ ಹುಮ್ನಾಬಾದ್ದಿಂದ ಅವರು ಕೂಡ ವಿರೋಧ ಮಾಡಿದರು. ಶರಣು ಸಲ್ಗಾರ್ ಕೂಡ ವಿರೋಧ ಮಾಡಿದರು. ಅವರು ಹೇಳ್ತಾ ಇರತಕ್ಕಂಥದ್ದು, ನನಗೆ ಆಳಂದ ಬಿಟ್ಟರೆ ಬಿ ಆರ್ ಪಾಟೀಲ್ರ ಕ್ಷೇತ್ರದಲ್ಲಿ ಭಗವಂತ ಖೂಬಾಗ ಲೀಡ್ ಬಂದಿದ್ದು ಬಿಟ್ಟರೆ ಉಳಿದು ಯಾವುದೇ ಕ್ಷೇತ್ರದಲ್ಲಿ ಲೀಡ್ ಬಂದಿಲ್ಲ. ಅದರಲ್ಲಿ ಭಗವಂತ ಖೂಬಾದ ಸ್ವಯಂ ಕೃತಾಪರಾಧ ಕೂಡ ಇದೆ. ಭಗವಂತ ಖೂಬಾ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಖೂಬಾರನ್ನು ವಿರೋಧಿಸಿದ ಶಾಸಕರು ವಿಜಯೇಂದ್ರ ಸಮರ್ಥಕರು ಅನ್ನೋದನ್ನು ಸೋಮಣ್ಣ ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಲಬುರಗಿ ಸಣ್ಣ ಅಂತರದಲ್ಲಿ ಸೋತರು. ರಾಯಚೂರು ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲದ ಕಾರಣದಿಂದ ಸೋತರು. ಬಳ್ಳಾರಿಯಲ್ಲಿ ರಾಮುಲು ಮತ್ತೆ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಏನೊಂದು ವಿವಾದ ಆಯಿತು, ವಿವಾದ ಇನ್ ದ ಸೆನ್ಸ್ ಟಿಕೆಟ್ ನಿರಾಕರಣೆ ಆಯಿತು. ಅದಾಗದೆ ಕರಡಿ ಸಂಗಣ್ಣ ಅದನ್ನೇ ಸೋಮಣ್ಣ ಹೇಳ್ತಾ ಇರೋದು. ಡಾಕ್ಟರ್ ಬಸವರಾಜ್ಗೆ ಟಿಕೆಟ್ ಕೊಡಿಸಿದ್ದು ವಿಜಯೇಂದ್ರ, ಕರಡಿ ಸಂಗಣ್ಣ ಅವರ ಟಿಕೆಟನ್ನು ಕಟ್ ಮಾಡದೆ ಸಂಗಣ್ಣಗೆ ಕೊಡ್ತಾ ಇದ್ದರೆ ಗೆಲ್ತಿದ್ರು. ಸೋಮಣ್ಣ ಅದನ್ನು ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಗೇನ್ ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ ಯಡಿಯೂರಪ್ಪನವರ ಬೆಂಬಲಿಗರು, ಅವ್ರು ಯಾರೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಬೆಂಬಲಿಸಲಿಲ್ಲ. ಆ ಕಾರಣದಿಂದ ಸೋಮಣ್ಣ ಅವರು ಏನು ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ, ಒಕ್ಕಲಿಗರ ಭಾಗದಲ್ಲಿ ಒಕ್ಕಲಿಗರು ಹೇಗೆ ಗಟ್ಟಿಯಾಗಿ ನಿಂತ್ಕೊಂಡ್ರೋ ಲಿಂಗಾಯತರ ಭಾಗದಲ್ಲಿ ಆ ಪ್ರಮಾಣದ ಕನ್ಸಾಲ್ಟೇಷನ್ ಕಂಡು ಬರಲಿಲ್ಲ. ಎಲ್ಲಿ ಅವರು ನನಗನ್ಸುತ್ತೆ ಅವ್ರು ಹೇಳ್ತಾ ಇರೋದೇನು ಅಂತಂದರೆ, ಒಕ್ಕಲಿಗರ ಭಾಗದಲ್ಲಿ ಕಾಂಗ್ರೆಸ್ನ ಒಕ್ಕಲಿಗ ಕ್ಯಾಂಡಿಡೇಟ್ ಇದ್ದಾಗಲೂ ಕೂಡ, ಈಗ ಸ್ಟಾರ್ ಚಂದ್ರು ಇದ್ದರು, ಕುಮಾರಸ್ವಾಮಿ, ಡಿ ಕೆ ಸುರೇಶ್ ಇದ್ದರು, ಡಾಕ್ಟರ್ ಮಂಜುನಾಥ್ ದಂಡಿಯಾಗಿ ಓಟ್ಗಳನ್ನು ತೆಗೆದುಕೊಂಡರು. ಆದರೆ ಅದೇ ಓಟ್ಗಳು ಕಾಂಗ್ರೆಸ್ನ ಲಿಂಗಾಯತ ಸಮುದಾಯದ ಅಭ್ಯರ್ಥಿ ಎದುರುಗಡೆ ನಿಂತಾಗ ಆ ಪ್ರಮಾಣದ ಗೆಲುವು ಬೊಮ್ಮಾಯಿ 48,000, ಪ್ರಹ್ಲಾದ್ ಜೋಶಿ 1,00,000ಕ್ಕಿಂತ ಕಡಿಮೆ ಅಂತರ ಬಂತು ಈ ಸಲ. ಬೆಳಗಾವಿ ಒಂದು ಜಗದೀಶ್ ಶೆಟ್ಟರ್ ದೊಡ್ಡ ಅಂತರದಿಂದ ಗೆದ್ದರು, ಥ್ಯಾಂಕ್ಸ್ ಟು ಮರಾಠ ಸಮುದಾಯ. ಬಾಗಲಕೋಟೆ, ಬಿಜಾಪುರ ಏನು ದೊಡ್ಡ ಅಂತರಗಳಿರಲಿಲ್ಲ. ಅಂದರೆ ಸೋಮಣ್ಣ ಏನು ಹೇಳುವ ಪ್ರಶ್ನೆಗಳನ್ನು ಎತ್ತುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ, ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ಯಾಕೆ? ಲಿಂಗಾಯತರ ಮತಗಳು ಕ್ರೋಢೀಕರಣ ಆಗಲಿ ಅಂತ. ಆದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ, ಮೋದಿ ಚುನಾವಣೆಯಲ್ಲಿ ನಮ್ಮ ಒಂದು ರೀತಿಯ ಸ್ಟ್ರಾಂಗ್ ಹೋಲ್ಡ್ ಇರ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ಯಾಕೆ ಸೋತ್ವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀಬೇಕು. ಯಾರು ಯಾರನ್ನು ಸೋಲಿಸಿದ್ರು ಇದರ ಬಗ್ಗೆ ಚರ್ಚೆ ನಡೀಬೇಕು ಅನ್ನೋದನ್ನು ಸೋಮಣ್ಣ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಅಂದರೆ ಸೋಮಣ್ಣ ಎಲ್ಲಿ ಮಾತಾಡಿದ್ದಾರೆ ಅನ್ನೋದು ಭಾಳ ಮುಖ್ಯ. ಅವರು NDA ಸಂಸದರ ಸನ್ಮಾನ ಕಾರ್ಯಕ್ರಮದಲ್ಲಿ ಈ ಮಾತನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಸೋಮಣ್ಣ ಬಂದಾಗಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚಪ್ಪಾಳೆ ಶಿಳ್ಳೆಗಳು ಬಿದ್ದು, ಅದಾದ ಮೇಲೆ ಸೋಮಣ್ಣ ಈ ಮಾತುಗಳನ್ನು ಆಡಿದ್ದಾರೆ. ನೋಡಿ, BJPಯಲ್ಲಿ ಯಾವತ್ತಿಗೂ ಎಲ್ಲವೂ ಸರಿ ಇರಲ್ಲ. ಆದರೆ ಸೋಮಣ್ಣ ಎತ್ತಾ ಇರತಕ್ಕಂಥ ಕೆಲ ಪ್ರಶ್ನೆಗಳು ನೇರವಾಗಿ ಯಡಿಯೂರಪ್ಪ ಮತ್ತು
ಅವರ ಪುತ್ರ ವಿಜೇಂದ್ರರಿಗೆ ಅಡ್ರೆಸ್ ಮಾಡುವಂತೆ ಕಾಣ್ತಾ ಇದೆ. ಇದಕ್ಕೆ ವಿಜೇಂದ್ರ ಏನು ಉತ್ತರ ಕೊಡ್ತಾರೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಡಿಯೂರಪ್ಪನವರ USP ಯುನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಇರೋದೇನು? ಯಡಿಯೂರಪ್ಪ ಅಲ್ಲಿದ್ದರೆ ಲಿಂಗಾಯತರ ಮತಗಳು ಕ್ರೋಢೀಕರಣವಾಗುತ್ತೆ. ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಲಿಂಗಾಯತರ ಮತಗಳು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕ್ರೋಢೀಕರಣ ಆಗಿವೆ. ಆದರೆ ಒಕ್ಕಲಿಗರಿಗೆ ಹೋಲಿಸಿದರೆ ಲಿಂಗಾಯತರ ಮತಗಳು ದೊಡ್ಡ ಪ್ರಮಾಣದಲ್ಲಿ ಕ್ರೋಢೀಕರಣ ಆಗಿಲ್ಲ. ಅಂತರ ಕಡಿಮೆ ಆಯಿತು. ಕೆಲ ಮಹತ್ವದ ಸೀಟ್ಗಳನ್ನು ಕಳ್ಕೊಳ್ಬೇಕಾಯಿತು ಅನ್ನೋದನ್ನು ತಮ್ಮದೇ ನಿರ್ಧಾರಗಳಿಂದ ಕೆಲವೊಂದು ಸೀಟ್ಗಳು ಕಳ್ಕೋಬೇಕಾಗಿ ಬಂತು. ಅಂದರೆ ಓವರಾಲ್ ಆಗಿ ಸೋಮಣ್ಣ ಪ್ರಶ್ನೆ ಮಾಡ್ತಾ ಇರೋದೇನು ಭಾವನೆ, ಒಕ್ಕಲಿಗರ ಭಾಗದಲ್ಲಿ ಕರಾವಳಿಯಲ್ಲಿ BJPಯ ಮತ್ತು JDSನ ಕಾರಣದಿಂದ ಗೆದ್ದು ವಿಜೇಂದ್ರ ಏನು ಅಧ್ಯಕ್ಷರಾದ ಮೇಲೆ ಅವ್ರ ಕಾಂಟ್ರಿಬ್ಯೂಷನ್ ಏನು ಅನ್ನುವ ಪ್ರಶ್ನೆಯನ್ನು ಸೋಮಣ್ಣ ಮಾಡ್ತಾ ಇದ್ದಾರೆ. ಇದಕ್ಕೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಏನು ಉತ್ತರ ಕೊಡ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್. ಎಸ್, ಒಂದೊಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ DCM ಕಡೆಗೆ ಬರೋಣ. ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ತಿಳ್ಕೊಳ್ಳೋಣ. ಎರಡೂ ಪಕ್ಷದಲ್ಲಿ ಸದ್ಯದ ಮಟ್ಟದಲ್ಲಿ ಒಂದೊಂದಷ್ಟು ದೊಡ್ಡ ದೊಡ್ಡ ಚರ್ಚೆಗಳಾಗ್ತಾ ಇವೆ. 3 DCM ಬೇಕು ಅಂತ ಇವಾಗ ಕಾಂಗ್ರೆಸ್ನಲ್ಲಿ ಹಿಡ್ಕೊಂಡಿದ್ದಾರೆ. ಯಾರು, ಏನಾಗ್ತಾ ಇದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.